ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ: ಬ್ಯಾಂಕ್ ಮತ್ತು ಫೈನಾನ್ಸ್ ಸಂಸ್ಥೆಗಳ ಕಿರುಕುಳ ಖಂಡಿಸಿ ಚಿಂತಾಮಣಿಯಲ್ಲಿ ಕ್ರಾಂತಿಕಾರಿ ನಿರ್ಧಾರ. ಆಗಸ್ಟ್ 15ರಂದು ಅರೆಬೆತ್ತಲೆ ಧರಣಿಗೆ ಕರೆ ನೀಡಿದ ರೈತ ಸಂಘ. ಚಿಂತಾಮಣಿ ತಾಲೂಕಿನಾದ್ಯಂತ ರಾಷ್ಟ್ರೀಕೃತ ಬ್ಯಾಂಕ್ಗಳು ಹಾಗೂ ಖಾಸಗಿ ಫೈನಾನ್ಸ್ ಸಂಸ್ಥೆಗಳು ಸಾರ್ವಜನಿಕರು ಮತ್ತು ರೈತರಿಗೆ ನೀಡುತ್ತಿರುವ ಕಿರುಕುಳ ಹಾಗೂ ದೌರ್ಜನ್ಯವನ್ನು ಖಂಡಿಸಿ ಕರ್ನಾಟಕ ರೈತ ಸಂಘದ ವತಿಯಿಂದ ಆಗಸ್ಟ್ 15ರಂದು ತಾಲೂಕು ಕಚೇರಿ ಮುಂದೆ ಅರೆಬೆತ್ತಲೆ ಧರಣಿ ಹಮ್ಮಿಕೊಳ್ಳಲಾಗುತ್ತಿದೆ. ಈ ಕುರಿತು ಕರ್ನಾಟಕ ರೈತ ಸಂಘದ ರಾಜ್ಯ ಅಧ್ಯಕ್ಷ ಜೆ. ಬಿ. ರಘುನಾಥ ರೆಡ್ಡಿ ಅವರ ನೇತೃತ್ವದಲ್ಲಿ ಮುಖಂಡರು ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಸುದರ್ಶನ್ ಯಾದವ್, ಈ ಕುರಿತು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಜೊತೆ ತಕ್ಷಣವೇ ಚರ್ಚಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಅಲ್ಲದೆ ರೈತರಿಗೆ ಯಾವುದೇ ರೀತಿ ಕಿರುಕುಳ ಆಗದಂತೆ ಕ್ರಮ ವಹಿಸಲು ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣ ವಿವರ ನೀಡಲಾಗುವುದು ಎಂದಿದ್ದಾರೆ. ಆದರೆ ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ರೈತ ಸಂಘದ ರಾಜ್ಯ ಅಧ್ಯಕ್ಷ ಜೆ. ಬಿ. ರಘುನಾಥ ರೆಡ್ಡಿ, ಆಡಳಿತ ವ್ಯವಸ್ಥೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನಲ್ಲಿ ತೀವ್ರ ಬರಗಾಲವಿದ್ದರೂ ಬ್ಯಾಂಕ್ ಅಧಿಕಾರಿಗಳು ಗೃಹಲಕ್ಷ್ಮಿ, ಸಂಧ್ಯಾ ಸುರಕ್ಷಾ ಪಿಂಚಣಿ ಹಾಗೂ ಉದ್ಯೋಗ ಖಾತ್ರಿ ಕೂಲಿ ಹಣವನ್ನು ಮುನ್ಸೂಚನೆ ಇಲ್ಲದೆ ಸಾಲದ ಖಾತೆಗೆ ಜಮೆ ಮಾಡಿಕೊಳ್ಳುತ್ತಿದ್ದಾರೆ. ಸಾಲ ವಸೂಲಾತಿ ಹೆಸರಿನಲ್ಲಿ ಮಹಿಳೆಯರು ಮತ್ತು ವೃದ್ಧರಿಗೆ ಮಾನಸಿಕ ಕಿರುಕುಳ ನೀಡಿ ಆತ್ಮಹತ್ಯೆಗೆ ತಳ್ಳುವ ವಾತಾವರಣ ನಿರ್ಮಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪ್ರಮುಖ ಬ್ಯಾಂಕ್ಗಳ ವಿರುದ್ಧ ಗಂಭೀರ ಆರೋಪ. ಅಷ್ಟೇ ಅಲ್ಲದೆ ಇರಗಂಪಲ್ಲಿ ಕೆನರಾ ಬ್ಯಾಂಕ್ ಶಾಖೆಯ ವ್ಯವಸ್ಥಾಪಕರು ತೆಲುಗಿನಲ್ಲಿ ಅಸಭ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದರೆ, ಮೂಡಲಗೊಲ್ಲಹಳ್ಳಿ ಎಸ್ಬಿಐ ಹಾಗೂ ಯಗವಕೋಟೆ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ರೈತರನ್ನು ದಿನವೂ ಅಲೆದಾಡಿಸಿ ಬೆದರಿಕೆ ಹಾಕಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇತ್ತ ಖಾಸಗಿ ಫೈನಾನ್ಸ್ ಕಂಪನಿಗಳು ತಾಲೂಕಿನಲ್ಲಿ ಭಯದ ವಾತಾವರಣ ಸೃಷ್ಟಿಸಿದ್ದು, ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ್ದರೂ ಯಾವುದೇ ಕ್ರಮವಾಗಿಲ್ಲ. ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಬ್ಯಾಂಕ್ಗಳಲ್ಲಿ ಸರ್ಕಾರಿ ಸಾಲ ಮತ್ತು ಸಹಾಯಧನ ನೀಡದೆ ದೌರ್ಜನ್ಯ ಎಸಗಲಾಗುತ್ತಿದೆ. ಅನೇಕ ಬಾರಿ ಲಿಖಿತ ಮನವಿ ಸಲ್ಲಿಸಿದರೂ ಆಡಳಿತ ವ್ಯವಸ್ಥೆ ಎಚ್ಚೆತ್ತುಕೊಂಡಿಲ್ಲ. ಆದ್ದರಿಂದ ವಿವಿಧ ಸಾಮಾಜಿಕ ಸಂಘಟನೆಗಳ ಒಕ್ಕೂಟದೊಂದಿಗೆ ಸೇರಿ ಆಗಸ್ಟ್ 15ರಂದು ತಾಲೂಕು ಕಚೇರಿ ಮುಂದೆ ಅರೆಬೆತ್ತಲೆ ಧರಣಿ ನಡೆಸುವುದು ನಿಶ್ಚಿತ ಎಂದು ರಘುನಾಥ ರೆಡ್ಡಿ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ವೆಂಕಟಸ್ವಾಮಿ, ಸೀತಾರಾಮರೆಡ್ಡಿ, ಶ್ರೀರಾಮರೆಡ್ಡಿ, ತಾಲೂಕು ಕಾರ್ಯಾಧ್ಯಕ್ಷರಾದ ಶ್ರೀರಾಮಪ್ಪ, ಮಸಿ ಶ್ರೀನಿವಾಸ್, ಅಶ್ವತ್ಥಗೌಡ, ಜೆಎಂ ಕೋನಪ್ಪ, ವೆಂಕಟ್ ಸುಬ್ಬರೆಡ್ಡಿ, ಪಿ. ನಾಗರಾಜ್, ಶ್ರೀರಾಮ್, ಆಳಂಗಿರ ನರಸಿಂಹಪ್ಪ, ಪಾರ್ವತಮ್ಮ, ಶಿವಕುಮಾರ್, ಕಲ್ಲಹಳ್ಳಿ ಮಂಜಮ್ಮ, ಸುಜಾತಮ್ಮ, ರೆಡ್ಡೆಪ್ಪ ಸೇರಿದಂತೆ ಮತ್ತಿತರ ಮುಖಂಡರು ಹಾಗೂ ನೂರಾರು ರೈತರು ಉಪಸ್ಥಿತರಿದ್ದರು. ಚಿಂತಾಮಣಿಯಿಂದ ನಮ್ಮ ಪ್ರತಿನಿಧಿ ನೀಡಿದ ವರದಿ. ಇದಿಷ್ಟು ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ಮತ್ತು ಕ್ಷಣ ಕ್ಷಣದ ನವೀಕರಣಗಳಿಗಾಗಿ ನೋಡ್ತಾ ಇರಿ ಜಿ ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.
ತಾಲೂಕಿನಲ್ಲಿ ನಮ್ಮ ಎಸ್ ಪಿ ಅವರಿಗೆ ಕುರ್ತಾಗಿ ನಾನೇ ಹೋಗಿ ಎಸ್ ಪಿ ವಿಶಾಲ್ ಸೌತಾಲ್ ಅವ್ರಿಗೆ ನಮ್ಮ ಎಸ್ ಪಿ ಅವರಿಗೆ ಒಂದು ಎಗೋಕೋಟೆಯಲ್ಲಿ ಮನೆ ಸಾಲ ತಕೊಂತಾರೆ ಚಂದ್ರ ಅಂತ. ಆ ಸಾಲವನ್ನು ತಗೊಂಡ ಮೇಲೆ ಅವ್ರಿಗೆ ಎಷ್ಟು ಬಡ್ಡಿ ಅಂತ ಕೇಳ್ತಾರೆ, 4 ಬಡ್ಡಿ ಅಂತ ಹೇಳ್ತಾರೆ. 24% ಬಡ್ಡಿ ಆಗ್ತಾ ಇದ್ದಾರೆ, 24%. ಆ ರೀತಿಯಲ್ಲಿ ಇದಂಗೆ ಆಗ್ಬಿಟ್ಟಿದೆಯಲ್ಲ. ರಿಸರ್ವ್ ಬ್ಯಾಂಕ್ ದೇವನ ಆದೇಶ ಇದೆಯಾ ಕೊಡಿ ಸ್ವಾಮಿ ಅಂತ ಕೇಳಿದಾಗ ನಮ್ಮ ಎಸ್ ಪಿ ಅವ್ರಿಗೆ ಒಂದು ಮನವಿ ಕೊಟ್ವಿ, ಇದನ್ನು ಪರಿಶೀಲನೆ ಮಾಡಿ ಅಂತ. ನಮ್ಮ ಅರ್ಜಿ ನಮ್ಮ ಜಿಲ್ಲಾ ಎಸ್ ಪಿ ಅವರು ಬುಟ್ಟಿಗೆ ಹಾಕ್ಬಿಟ್ರು. ಏನೋ ರೈತರು ಬಂದಿದ್ದಾರೆ, ರೈತರು ಪರದ ಬಗ್ಗೆ ಕಾಳಜಿ ಇರ್ತದೆ ಅಂತ ಇಲ್ಲಿ ಒಂದು DYSP ಕೆಲಸ ಮಾಡಿದ್ರು ನಮ್ಮ ಎಸ್ ಪಿ ಅವರು. ಬಹಳಷ್ಟು ಇದೇ ಮುಂಚೆ ನಮ್ಮ ದಿವ್ಯಾ ಗೋಪಿನಾಥ್ ಮೇಡಮ್ ಅವರು ಇಂಥ ಟೈಮಲ್ಲಿ ನೆನೆಸ್ಕೋಬೇಕಾಗ್ತದೆ. 2017ರಲ್ಲಿ ಇಲ್ಲಿ ಇದೇ ತರ ಬರಗಾಲ ಬಂದಿತ್ತು. ಮೇಡಮ್ ಅವರು ದೂರು ಕೊಟ್ಟಿದ್ದ ತಕ್ಷಣ ನಗರಸಭಾ ಇದಕ್ಕೆ ಬಂದು ಅವ್ರನ್ನ ಜಿಲ್ಲಾ ತಾಯಿ ಅಂತ ಕರಿಬೇಕಾಗ್ತದೆ. ರೈತರ ಪರವಾಗಿ ಕೆಲಸ ಮಾಡಿದ್ರೆ ಆ ರೈತನನ್ನ ಅವತ್ತು 480 ಕೇಸುಗಳನ್ನ ಬಡ್ಡಿ ವ್ಯಾಪಾರಸ್ಥ ದರೋಡೆಗಳನ್ನ ಅರೆಸ್ಟ್ ಮಾಡಿಸಿ ಕೇಸುಗಳು ಮಾಡಿದ್ರು. ದರೋಡೆಗಳನ್ನ 470 ಕೇಸುಗಳು ಆ ಎಸ್ ಪಿ ಮೇಡಮ್ ಅವರು ಮಾಡಿದ್ರು. ಅಂತ ತಾಯಿ ಅವ್ರನ್ನ ಇವತ್ತು ನೆನೆಸ್ಕೋಬೇಕಾಗ್ತದೆ. ಆದ್ರೆ ಈಗ ಇಲ್ಲಿರುವಂತ ಎಸ್ ಪಿ ಅವರು ಇಂಥ ಬರಿಗಾಲ ಬಂದ್ರು ರೈತರ ಮೇಲೆ ನೋಟಿಸ್ಗಳು ಕೊಟ್ಟು ಬ್ಯಾಂಕ್ನವರು ದರೋಡೆ ಮಾಡ್ತಾ ಇದ್ರೆ, ಮೊನ್ನೆ ಒಂದು ಕರ್ನಾಟಕ ಬ್ಯಾಂಕ್ ಕೆನರಾ ಬ್ಯಾಂಕ್ ಅವರು ನೋಟಿಸ್ ಕೊಡ್ತಾರೆ, ಒಂದು ಪ್ರಕಟಣೆ ಮಾಡ್ತಾರೆ, 4,500 ಕೋಟಿ ನಮ್ಗೆ ಲಾಭ ಬಂದಿದೆ ಅಂತ. ಎಲ್ಲಿಂದ ಬಂತು ನಿಮ್ಗೆ 4,500? 1 ರೂಪಾಯಿ ಸಂಪಾದನೆ ಮಾಡಕ್ಕಾಗಲ್ವೇ? ಎಲ್ಲಿಂದ ಬಂತ್ರಿ ನಿಮಗೆ? ಬಡ್ಡಿಗೆ ಮೇಲೆ ಬಡ್ಡಿ ಮತ್ತು ನಿಮ್ಗಂತ ಈ ತರ ದರೋಡೆಕೋರಗಳನ್ನ ಬ್ಯಾಂಕ್ನವ್ರ ಮೇಲೆ ಕೇಸುಗಳು ಮಾಡಬೇಕು, ಯಾವುದೇ ಕಾರಣಕ್ಕೆ ಬಿಡಬಾರ್ದು ಅಂತ ಆವತ್ತು ಶಾಂತಿಯುತವಾಗಿ ಅವತ್ತು ಅರಬಿತ್ತಿಲಾಗಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಧರಣಿಯನ್ನು ಇಲ್ಲೇ ಹಮ್ಮಿಕೊಂತೀವಿ ಅಂತ ಹಗಲು ರಾತ್ರಿ ಧರಣಿ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಎಲ್ಲ ಬ್ಯಾಂಕ್ದವ್ರಿಗೆ, ಎಲ್ಲ ಖಾಸಗಿ ಬ್ಯಾಂಕದವರು, ಈ ಖಾಸಗಿ ಫೈನಾನ್ಸ್ ಅವರು ಬರ್ತಾರೆ, ಎಲ್ಲ ಬೆಳಗ್ಗೆ ಅಷ್ಟು ಧರ್ಮಸ್ಥಳ ಶ್ರೀ ಸಿಕ್ತಂಗದವ್ರು ಬರ್ತಾರೆ, ಬೆಳಗ್ಗೆ ಮತ್ತು ಬಾಗಿಲು ತರ್ತಾರೆ. ಅವ್ರನ್ನ ತಡೆಯಕ್ಕೆ ಯಾರು ಸಮಯ? ದಂಡಾಧಿಕಾರಿಗಳಲ್ವಾ? ಇಲ್ಲವಂತ ಎಸ್ ಪಿ ಅವರಲ್ವಾ? ಪೊಲೀಸ್ ಅವರು ಅಲ್ವಾ? ಏನ್ ಮಾಡ್ತಾ ಇದ್ದೀರಾ ನೀವು ರೈತರ ಪರವಾಗಿ? ಒಂದು ಆತ್ಮಹತ್ಯೆ ಆದ್ರೆ ರೈತರ ಆತ್ಮಹತ್ಯೆ ಮಾಡ್ತಾರೆ, ಯಾರು ನಿಮ್ಮ ಮನೆಗೆ ನೀವು ಹಾಕ್ತೀರಾ ಅಂತ ದಂಡವಾಗಿ ಹೇಳ್ತಾ ಇದ್ದೀವಿ. ಇದಕ್ಕೆ ಖಂಡನೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಇವತ್ತು ಶಾಂತಿಯುತವಾಗಿ ಮನವಿ ಕೊಟ್ಟಿದ್ದೀವಿ. ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಸ್ವಾತಂತ್ರ್ಯ ಬಂದಿಲ್ಲ ರೈತರಿಗೆ, ಆ ಹೊತ್ತು ಅರಬೆತ್ತಲಾಗಿ ಇಲ್ಲಿ ಧರಣಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಲ್ಲ ನಮ್ಮ ರೈತರನ್ನ ಮೋಸ ಮಾಡಿದಂತ ದೊಡ್ಡಕೋರ್ಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಸಂಬಂಧಪಟ್ಟಂಗೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಕೂಡ ಕರೆದು ಯಾರಿಗಾಗಲಿ ರೈತರಿಗೆ ನೀವು ಒತ್ತಾಯ ಮಾಡಬಾರ್ದು ಅಂತ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಈಗ ನೀವು ಇದನ್ನ ಏನು ಕೊಟ್ಟಿದ್ರೆ ಇದ್ರ ಪ್ರಕಾರವಾಗಿ ನಾನು ಲೀಡ್ ಬ್ಯಾಂಕ್ ಮ್ಯಾನೇಜರ್ನ ಕರೀತೀನಿ, ಅವ್ರು ಯಾರಿದ್ದಾರೆ ಅವ್ರ ಬ್ಯಾಂಕ್ ಮ್ಯಾನೇಜರ್ ನಾನೇ ಕೂತಾಗಿ ಮಾತಾಡ್ತೀನಿ. ಆ ರೀತಿ ಯಾವುದೇ ಮುಂದೆ ತೊಂದರೆ ಆಗ್ದಂಗೆ ನಾನು ಇಲ್ಲಿ ಬನ್ನಿ ಸರ್, ಎಲ್ಲರೂ ಬರ್ತಾರೆ. ನೀವು ಬರ್ಬೇಕು ಮೇಡಮ್. ಏನಕ್ಕೆ ಬಂದು ಸಾಲ ಕಟ್ಟಕ್ಕಾಗಿಲ್ಲ ಅಂತಂದ್ರೆ ಏನಕ್ಕೆ ತಗೊಂಡಿದ್ದೀನಿ ಯಾವ ನಾನು ಅಂತ ಬೈತಾರೆ ಸರ್. ತೆಲುಗಲ್ಲಿ ನ್ಯಾಯವಾಗಿ ಬೈತಾರೆ. ಇಷ್ಟು ದಿನ ನಾವು ಮನೆ ಬ್ಯಾಂಕಲ್ಲಿ ವಿಚಾರವನ್ನಾಗಲಿ ಖಾಸಗಿ ಫೈನಾನ್ಸ್ ತುಂಬಾ ಸಲ ನಮ್ಗೆ ಫೋನ್ ಮಾಡ್ತಾರೆ ಸರ್, ಅಲ್ಲಿಗೂ ನಾವು ಅರ್ಜಿಗಳು ಕೊಟ್ಟಿದ್ದೀವಿ.